ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಮೈಸೂರಲ್ಲಿ ಜಂಬೂ ಸವಾರಿ ಸಂಭ್ರಮ ಮನೆ ಮಾಡಿದೆ. ದಸರಾ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಸಿಎಂ ಚಾಲನೆಯನ್ನ ನೀಡ್ತಾರೆ. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ ಸಿಎಂ. ಸಂಜೆ 4:42ಕ್ಕೆ ಪುಷ್ಪಾರ್ಚನೆ ಆರಂಭವಾಗಲಿದೆ. ಇಂದು ಮೈಸೂರಲ್ಲಿ ಜಂಬೂ ಸವಾರಿ ಸಂಭ್ರಮ ಮನೆ ಮಾಡುತ್ತಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಆರಂಭವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿಯ ಸಂಭ್ರಮ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದು. ದಸರಾ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಚಾಲನೆಯನ್ನ ನೀಡ್ತಾರೆ. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ ಸಿಎಂ. ಸಂಜೆ 4:42ಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದಾರೆ ಸಿಎಂ. ಪುಷ್ಪಾರ್ಚನೆ ಬಳಿಕ ಜಂಬೂ ಸವಾರಿ ಆರಂಭವಾಗಲಿದೆ. ಇನ್ನು ಸಂಜೆ 7 ಗಂಟೆಗೆ ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯತು ಕೂಡ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 1ರಿಂದ 1:18ರ ಶುಭ ಧನುರ್ಲಗ್ನದ ಶುಭ ಮುಹೂರ್ತದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ದಸರಾ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ. ನಂತರ ಕುಂಭ ಲಗ್ನದಲ್ಲಿ ಸಂಜೆ 4:42ರಿಂದ 5:06 ಶುಭ ಮುಹೂರ್ತದಲ್ಲಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗುವ ಚಾಮುಂಡೇಶ್ವರಿ ದೇವಿಗೆ ಸಿಎಂ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವಾರಿ ಆರಂಭವಾಗಲಿದೆ. ನಂತರ ರಾತ್ರಿ 7 ಗಂಟೆಗೆ ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯತು ಇರಲಿದೆ. ಇದರೊಂದಿಗೆ ದಸರಾ ಆಚರಣೆ ಅಂತ್ಯವಾಗಲಿದೆ. ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಇದು ಅಂದರೆ ನವರಾತ್ರಿ ಕೊನೆಗೊಂಡಿದೆ. ಇಂದು 10ನೇ ದಿನ. ಹೀಗಾಗಿ ವಿಜಯದಶಮಿಯ ಆಚರಣೆ ಇವತ್ತು ನಡೆಯುತ್ತೆ. ಅಂದರೆ ದಸರಾ ಹಬ್ಬದ ಕೊನೆಯ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಮೈಸೂರು ಮದುವಣಗಿತ್ತಿಯಂತೆ ಇಷ್ಟು ದಿನವೂ ಕೂಡ ಅಂದರೆ 10 ದಿನಗಳ ಕಾಲ, ಈ ಬಾರಿ 11 ದಿನಗಳ ಕಾಲ ದಸರಾವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೈಸೂರು ಮದುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಕೂಡ ಆರಂಭವಾಗುತ್ತೆ. ಮೈಸೂರಲ್ಲಿ ಜಂಬೂ ಸವಾರಿಯ ಸಂಭ್ರಮ ಮನೆ ಮಾಡಿದೆ. ದಸರಾ ಮೆರವಣಿಗೆಗೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ. ಇಂದು ಮಧ್ಯಾಹ್ನ 1 ಗಂಟೆಯಿಂದ 1:18ರವರೆಗೆ ನಂದಿ ಧ್ವಜ ಪೂಜೆ ನಡೆಯುತ್ತೆ. ಶುಭ ಧನುರ್ಲಗ್ನದಲ್ಲಿ ಒಂದು ನಂದಿ ಧ್ವಜದ ಪೂಜೆಯನ್ನ ಮಾಡಲಾಗುತ್ತೆ. ನಂತರದಲ್ಲಿ ಅಂದರೆ ಇದು ಅರಮನೆಯ ಬಲರಾಮ ದ್ವಾರದ ಬಳಿ ಒಂದು ನಂದಿ ಧ್ವಜ ಪೂಜೆಯನ್ನು ಮಾಡ್ತಾರೆ. ಇದಾದ ಬಳಿಕ ಸಂಜೆ 4:42ರಿಂದ 5:06 ಒಳಗೆ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಇದು ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಸಿಎಂ ಚಾಲನೆಯನ್ನ ನೀಡ್ತಾರೆ. ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಹೀಗಾಗಿ ಇವತ್ತಿನ ಈ ಒಂದು ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಮೈಸೂರಿಗೆ ಆಗಮಿಸಲಿದ್ದಾರೆ. ಜೊತೆಗೆ ಟಿವಿ ಮೂಲಕ ಕೂಡ ಸಾಕಷ್ಟು ಮಂದಿ ಮನೆಯಲ್ಲೇ ಕುಳಿತು ಈ ಒಂದು ಜಂಬೂ ಸವಾರಿಯನ್ನು ನೋಡಬಹುದಾಗಿದೆ. ಮೈಸೂರಲ್ಲಿ ಈ ಒಂದು ಸಂಭ್ರಮದ ಆಚರಣೆ, ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಇನ್ನೇನು ಕೊನೆಯ ಘಟ್ಟಕ್ಕೆ ತಲುಪಿದೆ. ಇವತ್ತು ಕೊನೆಯ ದಿನ. ಈ ಬಾರಿ 11 ದಿನ ಈ ದಸರಾ ಆಚರಣೆಯನ್ನು ನಾವು ಕೂಡ ನೋಡಿದ್ವಿ. ಪ್ರತಿ ವರ್ಷವೂ ಕೂಡ 10 ದಿನ ಇರ್ತಾ ಇತ್ತು. ಆದರೆ ಈ ಬಾರಿ 11 ದಿನ. ಯಾಕಂದರೆ ಪಂಚಮಿ ತಿಥಿ 2 ದಿನಗಳ ಕಾಲ, ಅಂದರೆ ನವರಾತ್ರಿಯಲ್ಲಿ 2 ದಿನಗಳ ಕಾಲ ಪಂಚಮಿ ಇದ್ದಿದ್ದರಿಂದ ಈ ಬಾರಿ 11 ದಿನಗಳ ಕಾಲ ಈ ಒಂದು ದಸರಾ ನಡೀತಾ ಇದೆ. ಇನ್ನು ನಿನ್ನೆ ಆಯುಧ ಪೂಜೆ ಕೂಡ ನಡೆದಿತ್ತು. ಅದ್ಧೂರಿಯಾದಂತಹ ಆಯುಧ ಪೂಜೆಯನ್ನು ನಿನ್ನೆ ಮಾಡಲಾಗಿತ್ತು. ಅಲ್ಲಿ ಯದುವೀರ್ ಒಡೆಯರ್ ಅವರು ಏನೆಲ್ಲ ಅಂದರೆ ಅರಮನೆಯಲ್ಲಿ ಉಪಯೋಗಿಸ್ತಾ ಇದ್ದಂತಹ ಆಯುಧಗಳಿಗೆ ಪೂಜೆಯನ್ನು ಮಾಡಿದ್ರು. ಪಟ್ಟದ ಆನೆ, ಕುದುರೆ, ಹಸುಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ನಿನ್ನೆ ಸಲ್ಲಿಸಲಾಯಿತು. ಇದಕ್ಕೂ ಮೊದಲು ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಅಂದರೆ ಪಟ್ಟದ ಕತ್ತಿ ಆಗಿರ್ಬೋದು, ಯಾವೆಲ್ಲ ಆಯುಧಗಳನ್ನು ಹಿಂದೆ ರಾಜರು ಬಳಸ್ತಾ ಇದ್ರು, ಶಸ್ತ್ರಾಸ್ತ್ರಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಆಮೇಲೆ ಪಟ್ಟದ ಆನೆ, ಕುದುರೆ ಹಾಗೂ ಹಸುಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿದ್ರು. ಈ ವೇಳೆ ಮಹಾರಾಣಿ ಪ್ರಮೋದಾ ದೇವಿಯವರು ಹಾಗೂ ತ್ರಿಷಿಕಾ ಅವರು, ಜೊತೆಗೆ ಯದುವೀರ್ ಅವರ ಪುತ್ರ ಆದ್ಯವೀರ್ ಕೂಡ ಉಪಸ್ಥಿತರಿದ್ದರು. ಇನ್ನು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ದಸರಾ ಉದ್ಘಾಟನೆಯ ಸಂದರ್ಭ. ಇದು ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಆಗಿತ್ತು. ಬಾನು ಮುಷ್ತಾಕ್ ಅವರನ್ನು ಉದ್ಘಾಟಕರಾಗಿ ಕರೆಸಿದ್ದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಸಾಕಷ್ಟು ಟೀಕೆಗೂ ಕೂಡ ಸರ್ಕಾರ ಗುರಿಯಾಗಿತ್ತು. ಆದರೆ ಅದೆಲ್ಲದರ ಮಧ್ಯೆಯೂ ಕೂಡ ಕೊನೆಗೂ ಅವರೇ ಬಂದು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾವನ್ನು ಉದ್ಘಾಟಿಸಿದರು. ಇಂದು ವಿಜಯದಶಮಿ. ಹೀಗಾಗಿ ಮೈಸೂರಿನಲ್ಲಿ ಜಂಬೂ ಸವಾರಿಯ ಸಂಭ್ರಮ ಮನೆ ಮಾಡಿದೆ. ಸಂಜೆ ವೇಳೆಗೆ ಈ ಒಂದು ಜಂಬೂ ಸವಾರಿ ನಡೆಯುತ್ತೆ. ದಸರಾ ಮೆರವಣಿಗೆಗೆ ಚಾಲನೆಯನ್ನು ಸಿಎಂ ನೀಡಲಿದ್ದಾರೆ. ನಂದಿ ಧ್ವಜಕ್ಕೆ ಮೊದಲು ಪೂಜೆಯನ್ನು ಸಲ್ಲಿಸ್ತಾರೆ. ಮಧ್ಯಾಹ್ನದ ವೇಳೆ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಅಂದರೆ ಅರಮನೆಯ ಬಲರಾಮ ದ್ವಾರದಲ್ಲಿ ಒಂದು ನಂದಿ ಧ್ವಜ ಇರುತ್ತೆ, ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಇದಾದ ಮೇಲೆ ಸಂಜೆ 4:42ಕ್ಕೆ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದರೆ ಈ ಒಂದು ಪುಷ್ಪಾರ್ಚನೆ ಮಾಡುವ ಮೂಲಕ
ಒಂದು ಜಂಬೂ ಸವಾರಿಗೆ ಚಾಲನೆಯನ್ನು ನೀಡ್ತಾರೆ. ಸಿಎಂ ಪುಷ್ಪಾರ್ಚನೆ ಬಳಿಕ ಜಂಬೂ ಸವಾರಿ ಆರಂಭವಾಗುತ್ತೆ. ಸಂಜೆ 7 ಗಂಟೆಗೆ ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯತು ಕೂಡ ನಡೆಯಲಿದೆ. ಇನ್ನು ಇಷ್ಟು ದಿನಗಳ ಕಾಲ ಅಂದರೆ ದಸರಾ ಏನು ಇತ್ತು, ನವರಾತ್ರಿ ಆರಂಭದಿಂದ ಇಲ್ಲಿಯವರೆಗೂ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅರಮನೆ ನಗರಿ ಮೈಸೂರಿನಲ್ಲಿತ್ತು. ಅದರಲ್ಲೂ ಈ ಬಾರಿ ಏರ್ ಶೋ ಕೂಡ ಇತ್ತು. ಅದು ಎಲ್ಲರನ್ನ ಕೂಡ ಸಾಕಷ್ಟು ಇಂಪ್ರೆಸ್ ಮಾಡಿದಂತಹ ಅಥವಾ ಒಂದು ಅಟ್ರಾಕ್ಟ್ ಮಾಡಿದಂತಹ ಏರ್ ಶೋ ಅಂತ ಹೇಳ್ಬೋದು. ಜೊತೆಗೆ ಯುವ ದಸರಾ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಗಾಯಕರು ಬಂದು ಹಾಡಿ ಯುವ ಜನತೆಯನ್ನು ರಂಜಿಸಿದ್ರು. ಜೊತೆಗೆ ಅರಮನೆ ನಗರಿ ದೀಪಗಳಿಂದ ಸಿಂಗಾರಗೊಂಡಿರುತ್ತೆ. ಅದನ್ನು ನೋಡೋದಕ್ಕೆ ಒಂದು ರೀತಿ ಆನಂದ. ಮೈಸೂರು ದಸರಾ ಎಷ್ಟೊಂದು ಸುಂದರ ಎನ್ನುವಂತೆ ಆ ಹಾಡಿಗೆ ಅಕ್ಷರಶಃ ಒಂದು ನ್ಯಾಯವನ್ನು ಒದಗಿಸುತ್ತೆ. ಅರಮನೆ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುತ್ತೆ. ಈ ಒಂದು ದಸರಾ ಸಂಭ್ರಮದಲ್ಲಿ, ದಸರಾ ಸಂದರ್ಭದಲ್ಲಿ ಎಲ್ಲೆಲ್ಲೂ ದೀಪಾಲಂಕಾರ, ಅದರಲ್ಲೂ ಅರಮನೆಯನ್ನು ನೋಡೋಕೆ 2 ಕಣ್ಣುಗಳು ಕೂಡ ಸಾಲದು. ಅಷ್ಟೊಂದು ಅದ್ಭುತವಾಗಿ ಮೈಸೂರು ಕಾಣಿಸ್ತಾ ಇರುತ್ತೆ. ಮೈಸೂರನ್ನು ನೋಡೋದಕ್ಕೆ ಕೇವಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದು ಈ ಒಂದು ಸುಂದರ ಸಂಭ್ರಮವನ್ನು ಕಣ್ತುಂಬಿಕೊಳ್ತಾರೆ. ಜೊತೆಗೆ ಇವತ್ತು ಈ ಒಂದು ಬೇರೆ ಬೇರೆ ಜಿಲ್ಲೆಗಳ ಟ್ಯಾಬ್ಲೂ ಮೆರವಣಿಗೆ ಏನಿರುತ್ತೆ ಅದು ಕೂಡ ನಡೆಯುತ್ತೆ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಈಗ ಹಾಸನ ಅಂತ ತಗೊಂಡ್ರೆ ಅದು ಶಿಲ್ಪಕಲೆಯ ತವರೂರು, ಹೀಗಾಗಿ ಅಲ್ಲಿ ಬೇಲೂರು, ಹಳೇಬೀಡು ಈ ಮಾದರಿಯಲ್ಲಿ ಒಂದು ಟ್ಯಾಬ್ಲೂ ಪ್ರದರ್ಶನ ಇರುತ್ತೆ. ಅಥವಾ ಚಿಕ್ಕಮಗಳೂರು ಅಂತ ತಗೊಂಡ್ರೆ ಅದು ಮಲೆನಾಡು, ಅಲ್ಲಿ ಒಂದು ಕಾಫಿ ನಾಡದು, ಹೀಗಾಗಿ ಕಾಫಿಗೆ ರಿಲೇಟೆಡ್. ಅಥವಾ ಅಲ್ಲಿ ಕಳೆದ ಬಾರಿ ನಾವು ನೋಡ್ಬೋದು ಬಿಂಡಿಗ ದೇವಿರಮ್ಮ ಕ್ಷೇತ್ರದ ಬಗ್ಗೆ ಒಂದು ಟ್ಯಾಬ್ಲೂ ಅನ್ನು ಮಾಡಿದರು. ಈ ರೀತಿ ಬೇರೆ ಬೇರೆ ಊರುಗಳಿಂದ ಆಯಾ ಜಿಲ್ಲೆಯಲ್ಲಿ ಏನು ಪ್ರಸಿದ್ಧಿಯನ್ನು ಪಡ್ಕೊಂಡಿರುತ್ತೆ, ಆಯಾ ಜಿಲ್ಲೆಯ ವಿಶೇಷತೆ ಏನು, ಅದರ ಒಂದು ಕುರಿತಾಗಿ ಟ್ಯಾಬ್ಲೂ ಪ್ರದರ್ಶನ ಕೂಡ ಇರುತ್ತೆ. ಇದನ್ನು ನೋಡೋದಕ್ಕೆ ಸಾಕಷ್ಟು ಲಕ್ಷಾಂತರ ಮಂದಿ ಸೇರಿರ್ತಾರೆ ಈ ಟ್ಯಾಬ್ಲೂ ಪ್ರದರ್ಶನಕ್ಕಾಗಿ. ಜೊತೆಗೆ ಯಾವ ಜಿಲ್ಲೆ ತುಂಬ ಚೆನ್ನಾಗಿ ಈ ಒಂದು ಮಾದರಿಯನ್ನು ಮಾಡ್ಕೊಂಡು ಬಂದಿರುತ್ತೆ ಅದಕ್ಕೆ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ. ಇದೆಲ್ಲವೂ ಕೂಡ ಜಂಬೂ ಸವಾರಿಯ ನಂತರ ಆರಂಭವಾಗಲಿದೆ. ಸಂಜೆ 7 ಗಂಟೆಗೆ ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯತು ಕೂಡ ಇರುವಂಥದ್ದು. ಮೈಸೂರಲ್ಲಿ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ತಾಯಿ ಇನ್ನು ಈ ಒಂದು ಆ ಒಂದು ರಥದಲ್ಲಿ, ತೇರಿನಲ್ಲಿ ವಿರಾಜಮಾನಳಾಗಿ ಬರೋದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಮಂದಿ ಭಕ್ತರು ಕಾಯ್ತಾ ಇರ್ತಾರೆ. ಈ 9 ದಿನಗಳ ಕಾಲ ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ದರ್ಶನವನ್ನು ನೀವು ಮಾಡಿದರೆ ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಅಲಂಕಾರದಲ್ಲಿ ತಾಯಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇರ್ತಾಳೆ. ಅಂದರೆ ಒಂದು ದಿನ ವೃಷಭ ವಾಹಿನಿ, ಒಂದು ದಿನ ಸಿಂಹವಾಹಿನಿ, ಈ ರೀತಿ ಬೇರೆ ಬೇರೆ 9 ದಿನಗಳು ಕೂಡ 9 ಅಲಂಕಾರಗಳು. ಇನ್ನು ಇವತ್ತು ಮೈಸೂರಲ್ಲಿ ಜಂಬೂ ಸವಾರಿ ಸಂಭ್ರಮ ಮನೆ ಮಾಡಿದೆ.